ಸ್ನೇಹಿತರೆ ನಮಸ್ಕಾರ. ಪಾರೆಗದ್ದೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡೋದು ಭಾರತೀಯ ರಾಜಕೀಯದಲ್ಲಿ ತುಂಬಾ ಮುಖ್ಯವಾದ ಒಂದು ರಣಕ್ಷೇತ್ರದ ಬಗ್ಗೆ. ಹೌದು, ಪಶ್ಚಿಮ ಬಂಗಾಳ. ಇಲ್ಲಿ ರಾಜಕೀಯದ ಕಾವು ತುಂಬಾ ಹೆಚ್ಚಾಗಿಯೇ ಇದೆ. ಇಲ್ಲಿ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಭದ್ರಕೋಟೆ ಎಷ್ಟು ವರ್ಷಗಳಿಂದ ಇದೆ ಅಂತ ನೀವು ತಿಳಿದಿರಬಹುದು. ಆದರೆ ಬಿಜೆಪಿ ಈ ಬಾರಿ ಮಿಷಲ್ ಬೆಂಗಾಲ್ ಅಂತ ಒಂದು ದೊಡ್ಡ ಯೋಜನೆಯೊಂದಿಗೆ ಬಂದಿದೆ. ಇದು ಕೇವಲ ಚುನಾವಣೆಯಲ್ಲ, ಬಂಗಾಳದ ಭವಿಷ್ಯ ಬದಲಾಗುವ ಒಂದು ನಿರ್ಣಾಯಕ ಕ್ಷಣ. ಈ ತಂತ್ರಗಾರಿಕೆ ಮತ್ತು ಅವರ ಪ್ರಬಲ ಗ್ಯಾರಂಟಿಗಳು ಗ್ರಾಮೀಣ ಬಂಗಾಳದ ಮತದಾರರ ಮೇಲೆ ಎಷ್ಟು ಪ್ರಭಾವ ಬೀರುತ್ತವೆ ಅಂತ ನಾವು ಇವತ್ತು ಡೀಟೇಲ್ ಆಗಿ ಮಾತಾಡೋಣ. ಸ್ನೇಹಿತರೆ, ಬಂಗಾಳದ ರಾಜಕೀಯ ಅಂದರೆ ಇದು ಕೇವಲ ಒಂದು ರಾಜ್ಯದ ವಿಷಯವಲ್ಲ, ಅದು ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ಯುದ್ಧ ಕ್ಷೇತ್ರ. 2011ರಲ್ಲಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಟಿಎಂಸಿಯೊಂದಿಗೆ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ಟಿಎಂಸಿ ಭದ್ರಕೋಟೆಯಾಗಿ ನಿಂತಿದೆ. 2021ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ 77 ಸೀಟುಗಳನ್ನು ಗೆದ್ದು ತುಂಬಾ ದೊಡ್ಡ ಜಂಪ್ ಮಾಡಿತ್ತು, ಆದರೆ ಅಧಿಕಾರಕ್ಕೆ ಬರಲಿಲ್ಲ. ಈಗ 2026ರಲ್ಲಿ ಬಿಜೆಪಿ ತನ್ನ ಮಿಷನ್ ಬೆಂಗಾಲ್ ಅನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಅವರು ಟಿಎಂಸಿ ಭದ್ರಕೋಟೆಯನ್ನು ಭೇದಿಸಲು ಒಂದು ಪ್ರಮುಖ ಯೋಜನೆಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವರ ಗ್ಯಾರಂಟಿಗಳು, ತಂತ್ರಗಳು ಮತ್ತು ಸ್ಥಳೀಯ ವಿಷಯಗಳನ್ನು ಬಳಸಿಕೊಂಡು ಜನರನ್ನು ಆಕರ್ಷಿಸುವ ಪ್ರಯತ್ನ. ಮೊದಲು ಬಿಜೆಪಿಯ ಪ್ರಮುಖ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಬಿಜೆಪಿ ಇತ್ತೀಚೆಗೆ ತನ್ನ ಸಂಕಲ್ಪ ಪತ್ರ ಅಂದ್ರೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಟಿಎಂಸಿಯ ಲಕ್ಷ್ಮೀರ್ ಭಂಡಾರ್ ಯೋಜನೆಗೆ ಪರ್ಯಾಯವಾಗಿ ಒಂದು ದೊಡ್ಡ ಭರವಸೆ ಇದೆ. ಟಿಎಂಸಿ ಅಡಿ ಮಹಿಳೆಯರಿಗೆ ತಿಂಗಳಿಗೆ ಸುಮಾರು 1500 ರೂಪಾಯಿ ಅಥವಾ SC/ST ಮಹಿಳೆಯರಿಗೆ ತಿಂಗಳಿಗೆ 1700 ರೂಪಾಯಿ ಕೊಡುತ್ತಿದ್ದಾರೆ. ಆದರೆ ಬಿಜೆಪಿ ಹೇಳುತ್ತಿದೆ, ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ತಿಂಗಳಿಗೆ 3000 ರೂಪಾಯಿ ಕೊಡುತ್ತೇವೆ ಅಂತ. ಇದು ಮಹಿಳಾ ಸಬಲೀಕರಣಕ್ಕೆ ಒಂದು ದೊಡ್ಡ ಹೆಜ್ಜೆ ಅಂತ ಅವರು ಕರೆಯುತ್ತಿದ್ದಾರೆ. ಇದರ ಜೊತೆಗೆ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3000 ರೂಪಾಯಿ ಸಹಾಯಧನ ಕೊಡುವ ಯೋಜನೆ. ಟಿಎಂಸಿ ಇತ್ತೀಚೆಗೆ ಯುವ ಸಾರಥಿ ಯೋಜನೆಯಲ್ಲಿ 1500 ರೂಪಾಯಿ ಕೊಡುತ್ತಿದೆ, ಆದರೆ ಬಿಜೆಪಿ ಅದನ್ನು ಡಬಲ್ ಮಾಡುತ್ತೇವೆ ಅಂತ ಹೇಳುತ್ತಿದೆ. ಇನ್ನು ಉದ್ಯೋಗದ ಭರವಸೆ. ಬಿಜೆಪಿ 5 ವರ್ಷಗಳಲ್ಲಿ 1 ಕೋಟಿ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇವೆ ಅಂತ. ಬಂಗಾಳದಲ್ಲಿ ಇದು ತುಂಬಾ ಮುಖ್ಯವಾದ ವಿಷಯ, ಯಾಕೆಂದರೆ ಯುವಕರು ಉದ್ಯೋಗಕ್ಕಾಗಿ ಹೆಚ್ಚು ಕಾಯುತ್ತಿದ್ದಾರೆ. ಅಲ್ಲದೆ ಸರ್ಕಾರಿ ನೌಕರಿಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡುವುದು, 7ನೇ ವೇತನ ಆಯೋಗವನ್ನು 45 ದಿನಗಳಲ್ಲಿ ಜಾರಿಗೊಳಿಸುವುದು, ಡಿಎ ಬಾಕಿ ತುಂಬುವುದು, ಇವೆಲ್ಲ ಗ್ಯಾರಂಟಿಗಳು. ಇದರ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಆಡಳಿತ, ಕಟ್ ಮನಿ ಸಿಂಡಿಕೇಟ್ ರಾಜ್ಯವನ್ನು ಕೊನೆಗೊಳಿಸುವುದು, ಅಕ್ರಮ ವಲಸಿಗರ ವಿರುದ್ಧ ಜೀರೋ ಟಾಲರೆನ್ಸ್ ಪಾಲಿಸುವುದು, ಇವುಗಳು ಬಿಜೆಪಿಯ ಮುಖ್ಯ ಭರವಸೆಗಳು. ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪೂರ್ಣವಾಗಿ ಜಾರಿ ಮಾಡುತ್ತೇವೆ. ಮಹಿಳಾ ಸುರಕ್ಷತೆಗಾಗಿ ವಿಶೇಷ ಸ್ಕ್ವಾಡ್ಗಳು, ಇವುಗಳನ್ನು ಕೂಡ ಹೇಳುತ್ತಿದ್ದಾರೆ. ಇವುಗಳು ಕೇವಲ ಭರವಸೆಗಳಲ್ಲ, ಇವು ಜನರ ದೈನಂದಿನ ಜೀವನದೊಂದಿಗೆ ನೇರ ಸಂಬಂಧ ಹೊಂದಿವೆ ಅಂತ ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ಈಗ ಬಿಜೆಪಿಯ ಚುನಾವಣಾ ತಂತ್ರಗಾರಿಕೆಯ ಬಗ್ಗೆ ವಿವರವಾಗಿ ನೋಡೋಣ. ಬಿಜೆಪಿ ಈ ಬಾರಿ ಬೂತ್ ಲೆವೆಲ್ ನಲ್ಲಿ ತುಂಬಾ ಫೋಕಸ್ ಮಾಡಿದೆ. ಸ್ನೇಹಿತರೆ, ಬಂಗಾಳದಲ್ಲಿ ಸುಮಾರು 91,000 ಬೂತ್ಗಳಿವೆ ಅಂತ ಹೇಳಲಾಗುತ್ತದೆ. ಅವುಗಳಲ್ಲಿ 70,000ಕ್ಕೂ ಹೆಚ್ಚು ಬೂತ್ ಕಮಿಟಿಗಳನ್ನು ಈಗಾಗಲೇ ರಚಿಸಿದ್ದಾರೆ ಅಂತ ಬಿಜೆಪಿ ಮೂಲಗಳು ಹೇಳುತ್ತಿವೆ. ಪ್ರತಿ ಬೂತ್ ನಲ್ಲಿ ಸ್ಥಳೀಯ ನಾಯಕರು, ಕಾರ್ಯಕರ್ತರು ಜನರೊಂದಿಗೆ ನೇರ ಸಂಪರ್ಕ ಇಟ್ಟುಕೊಂಡು ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಗ್ಯಾರಂಟಿಗಳನ್ನು ತಲುಪಿಸುವುದು ಇದರ ಉದ್ದೇಶ. ಇದು ಕೇವಲ ಮೇಲ್ಮಟ್ಟದ ಪ್ರಚಾರವಲ್ಲ, ತಳಮಟ್ಟದ ಸಂಘಟನೆ. ಅವರು ಪರಿವರ್ತನಾ ಯಾತ್ರೆಗಳನ್ನು ನಡೆಸುತ್ತಿದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನು ಆಧರಿಸಿ ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಮಾಡುತ್ತಿದ್ದಾರೆ. ಕೇಂದ್ರ ನಾಯಕರ ಪ್ರಚಾರವು ತುಂಬಾ ದೊಡ್ಡದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಡ್ಡಾ ಇವರುಗಳು ಬಂಗಾಳಕ್ಕೆ ಬಂದು ರ್ಯಾಲಿಗಳನ್ನು ನಡೆಸುತ್ತಿದ್ದಾರೆ. ಅಮಿತ್ ಶಾ ಅವರು ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದ್ದು ಕೂಡ ತುಂಬಾ ಗಮನ ಸೆಳೆಯುತ್ತಿದೆ. ಇಲ್ಲಿ ಹಿಂದೂ ಮತಗಳ ಧ್ರುವೀಕರಣದ ಬಗ್ಗೆ ಕೂಡ ಮಾತುಗಳು ಬರುತ್ತಿವೆ. ಆದರೆ ಈ ಬಾರಿ ಬಿಜೆಪಿ ಸಾಫ್ಟರ್ ಟೋನ್ ಅನ್ನು ಬಳಸುತ್ತಿದೆ ಅಂತ ಹೇಳಲಾಗುತ್ತಿದೆ. ಅಂದರೆ ಮಮತಾ ಅವರ ಮೇಲೆ ವೈಯಕ್ತಿಕ ದಾಳಿ ಕಡಿಮೆ ಮಾಡಿ ಸ್ಥಳೀಯ ನಾಯಕರನ್ನು ಉತ್ತೇಜಿಸುತ್ತಾ ಬಂಗಾಳದ ಸಂಸ್ಕೃತಿ ಮತ್ತು ಸಾಮಾಜಿಕ ವಾಸ್ತವಗಳಿಗೆ ಹೊಂದಿಕೊಳ್ಳುವ ತಂತ್ರವನ್ನು ಬಳಸುತ್ತಿದ್ದಾರೆ. ಇದು ಹೊಸ ಬದಲಾವಣೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಇನ್ನು ಸಂದೇಶ ಖಾಲಿ ಮತ್ತು ಭ್ರಷ್ಟಾಚಾರದ ವಿಚಾರ. ಇದು ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರವಾಗಿ ಕಾಣಿಸುತ್ತಿದೆ. 2024ರಲ್ಲಿ ಸಂದೇಶ ಖಾಲಿಯಲ್ಲಿ ಟಿಎಂಸಿ ನಾಯಕ ಶೇಖ್ ಶಾ ಜಹಾನ್ ಅವರ ವಿರುದ್ಧ ಭೂಮಿ ಅಪಹರಣ, ಮಹಿಳೆಯರ ಮೇಲೆ ಅತ್ಯಾಚಾರ ಆರೋಪಗಳು ಬಂದವು. ಇಡಿ ಅಧಿಕಾರಿಗಳ ಮೇಲೆ ದಾಳಿಯೂ ಆಯಿತು. ಬಿಜೆಪಿ ಇದನ್ನು ಮಹಿಳಾ ಸುರಕ್ಷತೆ, ಭ್ರಷ್ಟಾಚಾರ ಮತ್ತು ಟಿಎಂಸಿ ಆಡಳಿತದ ವೈಫಲ್ಯವಾಗಿ ಪ್ರಸ್ತುತಪಡಿಸುತ್ತಿದೆ. ಅವರು ರೇಖಾ ಪಾತ್ರ ಅವರನ್ನು ಸಂದೇಶ ಖಾಲಿ ಬಲಿಪೀಠದ ಮುಖ್ಯ ಮುಖ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಇದರ ಜೊತೆಗೆ ಆರ್ಜಿ ಕಾರ್ ಕೇಸ್ನಂತಹ ಇತರ ಸಂಗತಿಗಳನ್ನು ಕೂಡ ಸೇರಿಸಿ ಒಂದು ದೊಡ್ಡ ನರೇಟಿವ್ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ವೈಟ್ ಪೇಪರ್ ತರಿಸುವುದು, ಟಿಎಂಸಿ ನಾಯಕರ ವಿರುದ್ಧ FIRಗಳು ಇವುಗಳನ್ನು ಕೂಡ ಬಳಸುತ್ತಿದ್ದಾರೆ. ಇದು ಜನರಲ್ಲಿ ಒಂದು ಭಾವನೆಯನ್ನು ಸೃಷ್ಟಿಸುತ್ತದೆ ಅಂತ ಹೇಳಲಾಗುತ್ತದೆ.
ಆದರೆ ಮಮತಾ ಬ್ಯಾನರ್ಜಿ ಅವರ ಸವಾಲುಗಳು ಕೂಡ ತುಂಬಾ ದೊಡ್ಡದು. ಸ್ನೇಹಿತರೆ, ಟಿಎಂಸಿ ಮತ್ತು ಮಮತಾ ಅವರು ಬಿಜೆಪಿಯ ಈ ತಂತ್ರಗಳಿಗೆ ತೀವ್ರ ಪ್ರತಿರೋಧ ನೀಡುತ್ತಿದ್ದಾರೆ. ಮಮತಾ ಅವರು ರ್ಯಾಲಿಗಳಲ್ಲಿ ಹೇಳುತ್ತಿದ್ದಾರೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಬೆದರಿಕೆ ಹಾಕುತ್ತಿದೆ, ಡಿಲಿಮಿಟೇಷನ್ ಮೂಲಕ ಬಂಗಾಳವನ್ನು ತುಂಡು ಮಾಡುವ ಯೋಜನೆ ಇದೆ ಅಂತ. ಅವರು ತಮ್ಮ ಲಕ್ಷ್ಮೀರ್ ಭಂಡಾರ್, ಯುವ ಸಾಥಿ ಯೋಜನೆಗಳನ್ನು ತುಂಬಾ ಉತ್ತೇಜಿಸುತ್ತಿದ್ದಾರೆ. ಬಂಗಾಳದ ಅಸ್ಮಿತೆ, ಬಂಗಾಳಿ ಗರ್ವ, ಮಹಿಳೆಯರ ಸಬಲೀಕರಣ ಇವುಗಳನ್ನು ಮುಂದಿಟ್ಟು ಪ್ರಚಾರ ಮಾಡುತ್ತಿದ್ದಾರೆ. ಟಿಎಂಸಿ ಅಭ್ಯರ್ಥಿಗಳ ಲಿಸ್ಟ್ ಬಿಡುಗಡೆ ಮಾಡಿ ಸ್ಟಾರ್ ಪವರ್ ಮತ್ತು ಸ್ಥಳೀಯ ನಾಯಕರನ್ನು ಬಳಸುತ್ತಿದ್ದಾರೆ. ಅವರು ಬಿಜೆಪಿಯ ಭರವಸೆಗಳನ್ನು ಕಾಪಿ ಅಂತ ಕರೆಯುತ್ತಾ ಅವುಗಳಿಗೆ ಹಣ ಎಲ್ಲಿಂದ ಬರುತ್ತದೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಇದು ಒಂದು ತೀವ್ರವಾದ ರಾಜಕೀಯ ಯುದ್ಧವಾಗಿದೆ. ಈಗ ಜನಾಭಿಪ್ರಾಯ ಮತ್ತು ಪ್ರಭಾವದ ಬಗ್ಗೆ ಮಾತಾಡೋಣ. ಬಿಜೆಪಿಯ ಗ್ಯಾರಂಟಿಗಳು ಗ್ರಾಮೀಣ ಬಂಗಾಳದ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? ಬಂಗಾಳದಲ್ಲಿ ಮಹಿಳಾ ಮತದಾರರು ತುಂಬಾ ಮುಖ್ಯ. ಲಕ್ಷ್ಮೀರ್ ಭಂಡಾರ್ನಂತಹ ಯೋಜನೆಗಳು ಟಿಎಂಸಿಗೆ ದೊಡ್ಡ ಬೆಂಬಲ ಕೊಟ್ಟಿವೆ. ಬಿಜೆಪಿ 3,000 ರೂಪಾಯಿ ಹೆಚ್ಚು ಕೊಡುತ್ತೇವೆ ಅಂತ ಹೇಳುತ್ತಿದ್ದರೂ ಜನರು ಯಾರನ್ನು ನಂಬುತ್ತಾರೆ ಅಂತ ನೋಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ, ಭ್ರಷ್ಟಾಚಾರ, ಸುರಕ್ಷತೆ ಇವುಗಳು ದೊಡ್ಡ ವಿಷಯ. ಸಂದೇಶ ಕಾಲಿನಂತಹ ಘಟನೆಗಳು ಮಹಿಳೆಯರಿಗೆ ಭಯ ಮತ್ತು ಕೋಪವನ್ನು ಉಂಟು ಮಾಡಿವೆ ಅಂತ ಕೆಲವು ವರದಿಗಳು ಹೇಳುತ್ತವೆ. ಆದರೆ ಟಿಎಂಸಿ ತನ್ನ ವೆಲ್ಫೇರ್ ಸ್ಕೀಮುಗಳ ಮೂಲಕ ಜನರನ್ನು ಹಿಡಿದಿಟ್ಟುಕೊಂಡಿದೆ. ಗ್ರಾಮೀಣ ಮತದಾರರು ಈ ಗ್ಯಾರಂಟಿಗಳನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದು ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಕೆಲವು ವಿಶ್ಲೇಷಕರು ಹೇಳುತ್ತಾರೆ, ಭ್ರಷ್ಟಾಚಾರ ಮತ್ತು ಸುರಕ್ಷತೆಯ ವಿಷಯಗಳು ಕೆಲವು ವಿಭಾಗಗಳಲ್ಲಿ ಬಿಜೆಪಿಗೆ ಸಹಾಯ ಮಾಡಬಹುದು, ಆದರೆ ವೆಲ್ಫೇರ್ ಸ್ಕೀಮ್ಗಳು ಟಿಎಂಸಿಗೆ ಬಲ ಕೊಡುತ್ತವೆ. ಆದರೆ ಬಿಜೆಪಿಗೆ ಎದುರಾಗುವ ಸವಾಲುಗಳು ಕೂಡ ಕಡಿಮೆಯೇನಿಲ್ಲ ಸ್ನೇಹಿತರೆ. ಸ್ಥಳೀಯ ನಾಯಕತ್ವದ ಕೊರತೆ ಒಂದು ದೊಡ್ಡ ಸಮಸ್ಯೆ. 2021ರಲ್ಲಿ ಬಿಜೆಪಿ ದೊಡ್ಡ ಜಂಪ್ ಮಾಡಿದರೂ ತಳಮಟ್ಟದ ಸಂಘಟನೆ ಇನ್ನೂ ಟಿಎಂಸಿಗೆ ಹೋಲಿಸಿದರೆ ಕಡಿಮೆ ಎಂದು ಹೇಳಲಾಗುತ್ತದೆ. ಅವರು ಬೂತ್ ಕಮಿಟಿಗಳನ್ನು ಬಲಪಡಿಸುತ್ತಿದ್ದಾರೆ, ಆದರೆ ಸ್ಥಳೀಯ ಮುಖಗಳು, ಲಾಂಗ್ ಟರ್ಮ್ ಕಾರ್ಯಕರ್ತರ ನಿರಂತರತೆ ಇನ್ನೂ ಸವಾಲು. ಪೋಸ್ಟ್ ಪೋಲ್ ವೈಲೆನ್ಸ್ ಭಯ, ಚುನಾವಣಾ ಹಿಂಸೆಯ ಭೀತಿ ಕೂಡ ಕಾರ್ಯಕರ್ತರಲ್ಲಿ ಇದೆ. ಅಲ್ಲದೆ ಬಂಗಾಳದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಾಸ್ತವಗಳಿಗೆ ಹೊಂದಿಕೊಳ್ಳುವುದು ಮತ್ತೊಂದು ಸವಾಲು. ಬಿಜೆಪಿ ಈಗ ಸಾಫ್ಟ್ವೇರ್ ಅಪ್ರೋಚ್ ಬಳಸುತ್ತಿದ್ದರೂ ಇಂದಿನ ಇಮೇಜ್ ಇನ್ನೂ ಕೆಲವು ಭಾಗಗಳಲ್ಲಿ ಇವೆ. ಟಿಎಂಸಿ ತನ್ನ ಆಡಳಿತದ 15 ವರ್ಷಗಳ ಅನುಭವಗಳನ್ನು ಬಳಸಿ ಪ್ರತಿರೋಧ ಮಾಡುತ್ತಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ನಾವು ಡೀಟೇಲ್ ಆಗಿ ನೋಡಿದ್ದೇವೆ. ಬಿಜೆಪಿಯ ತಂತ್ರಗಾರಿಕೆಯಲ್ಲಿ ಗ್ಯಾರಂಟಿಗಳು, ಬೂತ್ ಲೆವೆಲ್ ಸಂಘಟನೆ, ಸಂದೇಶ ಕಾಲಿನಂತಹ ವಿಷಯಗಳು ಒಂದು ಬದಿ, ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿಯ ಪ್ರತಿರೋಧ, ಅವರ ವೆಲ್ಫೇರ್ ಸ್ಕೀಮ್ಗಳು ಮತ್ತೊಂದು ಬದಿ. ಗ್ರಾಮೀಣ ಬಂಗಾಳದಲ್ಲಿ ಮಹಿಳೆಯರು, ಯುವಕರು, ಸರ್ಕಾರಿ ಉದ್ಯೋಗಿಗಳು ಯಾರನ್ನು ನಂಬುತ್ತಾರೆ ಎಂಬುದು ಈ ಚುನಾವಣೆಯಲ್ಲಿ ನಿರ್ಣಾಯಕವಾಗುತ್ತದೆ. ಭ್ರಷ್ಟಾಚಾರ, ಸುರಕ್ಷತೆ, ಉದ್ಯೋಗ ಇವುಗಳು ಜನರ ಮನಸ್ಸನ್ನು ಬದಲಿಸುತ್ತವೆಯೇ ಅಥವಾ ಟಿಎಂಸಿಯ ದೀರ್ಘಕಾಲದ ಆಡಳಿತ ಮತ್ತು ಸ್ಥಳೀಯ ಸಂಪರ್ಕವೇ ಗೆಲ್ಲುತ್ತದೆಯೇ? ಇದನ್ನು ಸಮಯವೇ ಹೇಳುತ್ತದೆ. ಸ್ನೇಹಿತರೆ, ಬಂಗಾಳದ ಮಣ್ಣು ಈ ಬಾರಿ ಬದಲಾವಣೆಯನ್ನು ಬಯಸುತ್ತದೆಯೇ ಅಥವಾ ದೀದಿಯ ಭದ್ರಕೋಟೆ ಅಚಲವಾಗಿ ಉಳಿಯುತ್ತದೆಯೇ? ಇದು ಕೇವಲ ಚುನಾವಣೆಯ ಪ್ರಶ್ನೆಯಲ್ಲ, ಬಂಗಾಳದ ಭವಿಷ್ಯದ ಪ್ರಶ್ನೆ. ಸ್ನೇಹಿತರೆ, ಇದು ಈ ವಿಡಿಯೋದ ವಿಶೇಷ. ಇನ್ನು ಯಾರು ನಮ್ಮ ಪಾರೆಗದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.